ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ವಿಚಾರಣೆಗೆ ಹಾಜರಾಗುವುದಕ್ಕೆ 5 ಡೆಡ್ಲೈನ್. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರವನ್ನ ರೂಪಿಸಿತ್ತು. ಈ ಕೇಸ್ನ ಸಂಬಂಧ ಇಂದು ವಿಚಾರಣೆಗೆ ಹಾಜರಾಗಬೇಕು ಅಂತ 5 ಡೆಡ್ಲೈನ್ ಅನ್ನು ನೀಡಲಾಗಿದೆ. ಬೆಳಗ್ಗೆ 10:30 ಎಸ್ಐಟಿ ಕಚೇರಿಗೆ ಹಾಜರಾಗಿ ಅಂತ ನೋಟಿಸ್ ಹೋಗಿದೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚಿಸಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಸುಜಾತಾ ಭಟ್, ವಿಠಲ್ ಗೌಡನಿಗೆ ಎಸ್ಐಟಿ ನೋಟಿಸ್ ಅನ್ನ ನೀಡಿದೆ. ವಿಚಾರಣೆಗೆ ಹಾಜರಾಗದಿದ್ದ ಪಕ್ಷದಲ್ಲಿ ಬಂಧನದ ಎಚ್ಚರಿಕೆ ಕೂಡ ನೀಡಲಾಗಿದೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೋಟಿಸ್ ಅನ್ನ ನೀಡಿರುವುದು. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರವನ್ನ ರೂಪಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಫೈನಲ್ ಆದಂತ ವರದಿಯನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ಯಾರ್ಯಾರು ಈ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಮೇನ್ ಲೀಡ್ ಅಂತ ಕೂಡ ಹೇಳ್ಬಹುದು. ಯಾಕಂದ್ರೆ ಈ ವ್ಯಕ್ತಿಗಳ ಸುತ್ತ ಕೆಲವೊಂದಷ್ಟು ವಿಚಾರಗಳು, ಕೆಲವೊಂದಷ್ಟು ಈಗಾಗಲೇ ನಡೆದಿರುವಂತಹ ವಿಚಾರಣೆಗಳನ್ನ ಕೂಡ ಗಮನದಲ್ಲಿಟ್ಕೊಂಡು ಮತ್ತೊಮ್ಮೆ ನೋಟಿಸ್ ಅನ್ನ ನೀಡಲಾಗಿದೆ. ಈ ಹಿಂದೆ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯನ್ನು ಕೂಡ ಮಹಜರು ಮಾಡಲಾಗಿತ್ತು. ಕೆಲವೊಂದಷ್ಟು ಮಾರಕಾಸ್ತ್ರಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಕೆಲವೊಂದಷ್ಟು ಸ್ಟ್ರಾಂಗೆಸ್ಟ್ ಎವಿಡೆನ್ಸ್ ಅನ್ನ ಕೂಡ ರಿಲೀಸ್ ಮಾಡಿದ್ರು. ಜೊತೆಗೆ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಅವರು, ಸುಜಾತಾ ಭಟ್, ಅನನ್ಯ ಭಟ್ ಅವರ ತಾಯಿ ಅಂತ ಹೇಳ್ಕೊಂಡು ಮಾಧ್ಯಮದ ಮುಂದೆ ಬಂದ್ರು. ಅದಾದ್ಮೇಲೆ ಕೆಲವೊಂದಷ್ಟು ಸುಳ್ಳಿನ ಕಂತಿಯನ್ನ ಕೂಡ ಮುಂದಿಟ್ರು. ಅದರ ಜೊತೆಗೆ ವಿಠಲ್ ಗೌಡ, ಸೌಜನ್ಯ ಅವರ ತಾಯಿಯ ತಮ್ಮ ಅಂದ್ರೆ ಅವರ ಮಾವ ಅವರು ಕೂಡ ಕೆಲವೊಂದಷ್ಟು ವಿಚಾರಗಳಿಗೆ ಧರ್ಮಸ್ಥಳದ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಇನ್ವಾಲ್ವ್ಮೆಂಟ್ ಇರೋದು. ಅಂದ್ರೆ ಅವರೇ ಒಂದು ಬುರುಡಿಯನ್ನ ಎಲ್ಲೋ ಒಂದು ಕಡೆ ತೋಟದಲ್ಲೋ ಅಥವಾ ಮತ್ತೊಂದು ಕಡೆಯೋ ತಂದು ಕೊಟ್ಟಿದ್ರು. ಅಂದ್ರೆ ಸುತ್ತಮುತ್ತ ಅದೇ ರೀತಿಯಾದಂತಹ ಅನುಮಾನದ ಹುತ್ತಗಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೋಟಿಸ್ ಕೊಟ್ಟಿದ್ರು. ಇನ್ ಕೇಸ್ ವಿಚಾರಣೆಗೆ ನೀವು ಯಾರು ಹಾಜರಾಗದಿದ್ರೆ ಅರೆಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ ಅನ್ನೋದಾಗಿ ಕೂಡ ಆ ಒಂದು ನೋಟಿಸ್ ನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಇವರು ಸಪೋರ್ಟಿವ್ ಆಗಿ ಬರ್ತಾರೆ ಅಥವಾ ವಿಚಾರಣೆಗೆ ಒಳಗಾಗ್ತಾರೆ ಅನ್ನೋದು ಸದ್ಯದ ಮಟ್ಟಿಗಿನ ಪ್ರಶ್ನೆ.